ನನಗೆ ಮದುವೆ ಬೇಡ. ಯಾರವನು? ಕಳ್ರಿ ಅಕ್ಕನಿಗೆ ಈ ಮದುವೆ ಇಷ್ಟ ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಗ್ತಿಲ್ಲ? ನನಗೆ ಮದ್ವೆ ಇಷ್ಟ ಇಲ್ಲ. ಸಂಜೀವ, ಏನಾಯ್ತು ನಿನಗೆ? ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಏನಾಯ್ತಪ್ಪ ಸಂಜೀವ? ನಮ್ಮಿಂದ ಏನಾದ್ರೂ ತಪ್ಪು ನಡೆದು ಹೋಯ್ತಾ? ಅಯ್ಯೋ, ಹಾಗೇನು ಇಲ್ಲ ಅಮ್ಮನವ್ರೆ. ಅವನು ಇಲ್ಲಿಗೆ ಬಂದಾಗ ಖುಷಿಯಾಗೇ ಇದ್ದ. ಯಾಕೋ ಏನಾಯ್ತು ನಿನಗೆ? ಇರಿ ಗಾಬರಿ ಆಗ್ಬೇಡಿ, ಸ್ವಲ್ಪ ಗೊಂದಲ ಆಗಿದೆ ಅಷ್ಟೆ. ಸಂಜೀವ ಹೀಗೆ ಹೇಳೋದಕ್ಕೆ ಏನು ಕಾರಣ ಅಂತ ನಂಗೆ ಗೊತ್ತಿದೆ. ಅಮ್ಮು 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 ಬಾಗಿಲು ತೆಗಿ, ನಿಂಗೊಂದು ಹ್ಯಾಪಿ ನ್ಯೂಸ್ ಇದೆ. ಅಮ್ಮು ನನ್ನ ಕ್ಷಮಿಸಿ ತಾತ, ನನಗೆ ಮದುವೆ ಇಷ್ಟ ಇಲ್ಲ. ನನ್ನ ಡ್ರೀಮ್ನ ಹುಡುಕಿ ಹೋಗ್ತಾ ಇದ್ದೀನಿ. ಎಂಥ ಕೆಲಸ ಮಾಡಲಿ ಇವಳು, ಜಾಸ್ತಿ ದೂರ ಏನು ಹೋಗಿರಲ್ಲ ಅನ್ಸುತ್ತೆ. ಅಣ್ಣ, ಏನಾಯ್ತು? ಅದು ನೋಡು, ಬ್ಯಾಗ್ ಹೇಳ್ಕೊಂಡು ಹೇಗೆ ಹೋಗ್ತಿದ್ದಾಳೆ ಅಂತ. ಅಮ್ಮು, ಆದಿ, ಅಂಜು, ಎಲ್ಲೇ ಹೋಗ್ತಿದ್ಯಾ ನೀನು? ನೀವಿಬ್ರು ಯಾಕೆ ಬರಕ್ ಹೋದ್ರಿ? ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗಿ ತಾತನ ಹತ್ರ ಬಯಸ್ಕೊಳಕ್ ಬೇಡ ಅಂತಾನೆ ನಾನ್ ತಾತನ್ಗೆ ಲೆಟರ್ ಬರ್ದ್ ಬಂದಿದ್ದೀನಿ. ಅದೆಲ್ಲ ಏನು ಬೇಕಾಗಿಲ್ಲ, ಬಾ ಹೋಗೋಣ. ಇಲ್ಲ, ನಾನ್ ಬರಲ್ಲ, ನೀವ್ ಹೋಗಿ. ಅದ್ ಸರಿ, ನೀನ್ ಮನೆ ಬಿಟ್ಟು ಓಡೋಗ್ತಿದ್ಯಾ ತಾನೆ? ಓಡೋಗವ್ರು ಬಸ್ಸಲ್ಲೋ ಕಾರಲ್ಲೋ ಹೋಗ್ತಾರೆ. ಏನಿದು ನಟರಾಜ ಸರ್ವಿಸು? ಕಾರಲ್ಲಿ ಹೋದ್ರೆ ಗೊತ್ತಾಗತ್ತೆ. ಹಾ, ಹಳ್ಳಿ ಬಸ್ಸು ರಶ್ ಇರುತ್ತೆ, ನನಗ್ ಹೋಗಕ್ ಆಗಲ್ಲ. ತಪ್ಪಿಸ್ಕೊಂಡು ಓಡೋಗಕ್ಕೂ ಬೇರೆ ಇವಳಿಗೆ. ಬೆಂಗಳೂರವ್ರಿಗೂ ಹಿಂಗೆ ನಡ್ಕೊಂಡು ಹೋಗ್ಬಿಡ್ತಿದ್ಯಾ? ನನ್ ಕಷ್ಟ ನೋಡಿ ನಿಮ್ಗೆ ತಮಾಷೆ ಅನಿಸ್ತಿದ್ಯಾ? ನನಗ್ ಗೊತ್ತು ನಿಮ್ಮನ್ನ ತಾತ ಕಳ್ಸಿದ್ದಾರೆ. ನೀವ್ ಹೋಗಿ, ನಾನು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಮುಂಬೈಗೆ ಫ್ಲೈಟ್ ಮದುವೆ ಕ್ಯಾನ್ಸಲ್ ಆಗಿದೆ ಅಮ್ಮು. ಹೌದು, ನಿನ್ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿದೆ. ಹೌದಾ? ಹಾಗಾದ್ರೆ ಒಳ್ಳೇದಾಯ್ತು. ನನಗ್ ತಾತಂಗ್ ಮೋಸ ಮಾಡ್ತಿದ್ದೀನಿ ಅನ್ನೋ ಗಿಲ್ಟ್ ಕಾಡಲ್ಲ. ನಾನು ಇವಾಗ್ಲೇ ಹೋಗ್ತೀನಿ. ನಿನ್ನಿಂದ ಅಲ್ಲ, ಆ ಸಂಜೀವ ಮಹಾಪ್ರಭುವಿಂದ. ಅವನೇ ತಾನಾಗೆ ಬಂದು ನನ್ ಈ ಮದುವೆ ಬೇಡ ಅಂತ ತಾತನ ಹತ್ರ ಹೇಳಿದಾನೆ. ಏನ್ ಹೇಳ್ತದೆ ಆದಿ? ಹೌದು ಕಣೆ, ನೀನ್ ಮನೆ ಬಿಟ್ಟು ಬಂದಿರೋದು ಮನೇಲಿ ಇನ್ನ ಗೊತ್ತಿಲ್ಲ. ಸುಮ್ನೆ ವಾಪಸ್ ಬಂದ್ಬಿಡು. ನೀನೇನು ಕೆಟ್ಟೋಳಾಗ್ತೀಯಾ? ನಿಜವಾಗ್ಲು ನಾನು ನಿನ್ನೆ ಸಂಜೀವನ ಹತ್ರ ಮಾತಾಡಿದ್ನಲ್ಲ, ಅವ್ನ್ ಮನ್ಸು ಬದ್ಲಾಗೋಗಿದೆ. ಇನ್ನಿವತ್ ಮಧ್ಯಾಹ್ನ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಹಾಗಾದ್ರೆ ಏನ್ ನೋಡ್ತಿದ್ಯಾ? ಹತ್ತೋ ಗಾಡಿ. ಬಾಬಾ, 3 ಜನ ಒಂದೇ ಬೈಕ್ ಅಲ್ಲ? ಕರೆಕ್ಟ್ ಅಲ್ವಾ? ಸರಿ, ಒಂದ್ ಕೆಲ್ಸ ಮಾಡು, ನಾವಿಬ್ರು ಬೈಕಲ್ಲಿ ಬರ್ತೀವಿ, ನೀನ ಟ್ರಾಲಿ ಬ್ಯಾಗಲ್ಲಿ ಬಂದ್ಬಿಡು, ಸರಿನಾ? ಅಣ್ಣ, ಮತ್ ಬಾರಿ ಬೇಗ, ಟೈಮ್ ಆಯ್ತು. ಲಕ್ಷ್ಮಿಯಲ್ಲಿ
ಲಕ್ಷ್ಮಿ ಬಾಮ್. ಸಂಜೀವಂಗೆ ಹೇಳಿದ್ದು ನೀನೇ ಅಲ್ವ? ಹೇಳಮ್ಮ, ಸಂಜೀವಂಗೆ ಹೇಳಿದ್ದು ನೀನೇ ಅಲ್ವಾ? ಏನೇ ಹೇಳ್ದೆ? ಇರಿ, ಏನು ಗಾಬರಿ ಆಗಬೇಡಿ. ತಂಗಿಯಾಗಿ ಅವಳು ಏನು ಮಾಡಬೇಕು ಅದನ್ನು ಮಾಡಿದಾಳೆ. ಸಂಜೀವಂಗೆ ಅಮ್ಮಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನೀನೇ ಅಲ್ವಾ? ತಾತ, ನಿನ್ನೆ ರಾತ್ರಿ. ಹೌದು, ನಿನ್ನೆ ರಾತ್ರಿ ಅಮ್ಮು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಜ. ಆದರೆ ಕಾರಣನೇ ಏನು ಅಂತ ತಿಳ್ಕೊಳ್ದೆ ಈ ಥರ ನಿರ್ಧಾರ ಮಾಡಿದ್ದು ತಪ್ಪಲ್ವಾ? ಹೇಳು ಸಂಜೀವ, ತಪ್ಪಲ್ವಾ? ನೋಡು, ಅವಳಿಗೆ ನಿನ್ನ ಬಗ್ಗೆ ಆಗಲಿ ಅಥವಾ ಈ ಮದುವೆ ವಿಷಯದಲ್ಲಾಗಲಿ ಖಂಡಿತ ಬೇಸರ ಇಲ್ಲ. ಅವಳಿಗಿದ್ದಿದ್ದು ಒಂದೇ ಕಾಳಜಿ, ಮದುವೆ ಆದಮೇಲೆ ಓದೋಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋದು. ಅವಳಿಗೆ PhD ಮಾಡಬೇಕು ಅನ್ನೋ ಆಸೆ ಇದೆ. ಮದುವೆ ಆದಮೇಲೆ ಓದೋಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ಅವಳು ಹಾಗೆ ಹೇಳಿದ್ದಾಳೆ. ಈಗ ನೀನು ಹೇಳು ಸಂಜೀವ, ನನ್ನ ಮೊಮ್ಮಗಳಿಗೆ ಮದುವೆ ಆದಮೇಲೆ ಓದೋಕ್ಕೆ ಅವಕಾಶ ಮಾಡಿಕೊಡ್ತೀಯೋ ಇಲ್ಲ? ಅಯ್ಯೋ ತಾತ, ಇದೀನ್ ಈ ತರ ಕೇಳ್ತಾ ಇದ್ದೀರಾ? ನಮ್ಮಣ್ಣ 100 ಜನಕ್ಕೆ ಪಾಠ ಹೇಳ್ಕೊಡೋನು, ಅಂಥದ್ರಲ್ಲಿ ಅಕ್ಕಿಗೆ ಬೇಡ ಅಂತನಾ? ಆಯ್ತಲ್ಲ, ಮತ್ತೆ ನಮ್ಮ ಅಮ್ಮಗೆ ಬೇಕಾಗಿರೋದು ಇದೇನೆ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಅಲ್ಲ, ಒಂದು ಮಾತು ಅಮೃತನ ಹತ್ರನೂ. ಎಲ್ಲ ಸರಿ ಆಯ್ತಲ್ಲ. ಇನ್ನು ಶಾಸ್ತ್ರೋಕ್ತವಾಗಿ ನಿಶ್ಚಿತಾರ್ಥ ಕಾರ್ಯಕ್ರಮ ಶುರು ಮಾಡೋಣ. ಏನು ಅದು? ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ. ಸುಮ್ಮನೆ ಇರೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಇರಬೇಕು. ನಾವು ಆಡಿಯನ್ಸ್ ಥರ ನಿಂತ್ಕೊಂಡು ನೋಡ್ತಾ ಇರೋಣ. ಸಂಜೀವ, ನಗಪ್ಪ. ಎಲ್ರೂ ಈ ಲಕ್ಕಿನ ಕ್ಷಮಿಸ್ಬಿಡಿ. ಈ ಗೊಂದಲಕ್ಕೆಲ್ಲ ನಾನೇ ಕಾರಣ. ಮನೆ ಮಗಳು ಅನ್ಕೊಂಡು ಕ್ಷಮಿಸ್ಬಿಡಿ. ಹೋಗ್ತೀನಿ ನೋಡಿ, ನೀನ್ ಮಾಡೋ ತರಲೆಗಳೆಲ್ಲ ಇಂಥದೆ. ಹೋಗ್ಲಿ ಬಿಡಮ್ಮ, ಅವ್ಳು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಯಾರಪ್ಪ ವಾಲಗದವರು? ಆದಿ, ನಾನು ಹೋಗಿರೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಇಲ್ಲ ಅಮ್ಮ, ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ಕತೆನೇ ಬೇರೆ ಆಗಿರೋದು. ಆದರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಮೇಲೆ ಇವರೆಲ್ಲ ಯಾಕೆ ಇನ್ನೂ ಇಲ್ಲೇ ಇದ್ರೆ? ಅದೇ ನಮಗೂ ಗೊತ್ತಾಗ್ತಿಲ್ಲ ಅಣ್ಣ. ಪ್ರಸಾದ್, ಬನ್ನಿ ಇಲ್ಲಿ. ಏನ್ರಿ, ಈ ಬ್ಯಾಗ್ ತಗೊಂಡು ಹೊರಗಡೆ. ಓ, ಇದು ಓ ಅಮ್ಮ ಕರಿ ಎಷ್ಟು ಎಷ್ಟು ಮಜವೆ ಇದ್ರೆ ಏನಾಯ್ತೇವೇನ? ಇಲ್ಲೇನ್ರ ಮಾಡ್ತಿದ್ದೀರಾ? ಅತ್ತೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ತಾನೆ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತ ವಾಪಸ್ ಬಂದ್ರಾ? ಇಲ್ವಾ? ಏನಾಯ್ತತ್ತೆ? ಆ ವ್ಯಕ್ತಿ ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ಅದನ್ನ ಯಾರ ಕೈಯಿಂದನೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ, ಇನ್ನೂ ಏನಾದರೂ ಅನುಮಾನ ಇದ್ದರೆ ಹೇಳ್ಬಿಡು, ಅದನ್ನು ಬಗೆಹರಿಸ್ಬಿಡ್ತೀನಿ. ಸರೋಜ, ಅಮ್ಮು ಎಲ್ಲಿ? ಇಲ್ಲೇ ಬಂದಲ್ಲ. ಅಮ್ಮು, ಅಲ್ಲ್ಯಾಕ್ ನಿಂತಿದ್ಯಾ? ತಾತ ಕರಿತಿದ್ದಾರೆ, ಬೇಕಪ್ಪ. ಇದೇ ನನ್ನ ಹಣೆ ಬರ ಅನ್ಸತ್ತೆ. ಅದೇನಾಗುತ್ತೋ ಆಗ್ಲಿ, ನೋಡೋಣ.
ಬಾಮ್ಮ. ಹೇಳು, ನಿನಗೆ ಈ ಮದುವೆ ಒಪ್ಪಿಗೆ ಇದೆಯೋ ಇಲ್ಲೋ? ಯಾರ ಮಾತಿಗೋ ತಲೆ ಕೆಡಿಸ್ಕೋಬೇಡ. ನಿನ್ ಮನ್ಸಲ್ಲಿ ಏನಿದೆಯೋ ಅದನ್ನ ಹೇಳು. ಏನೇ ಮಾಡಿದ್ರು ಮತ್ತೆ ಮತ್ತೆ ಇಲ್ಲೇ ಬಂದು ನಿಲ್ಲಿಸ್ತಿದ್ಯಲ್ಲ ದೇವ್ರೆ. ನನ್ನ ಜೀವನ ಇಲ್ಲಿಗೆ ಮುಗೀತು ಅಂದ್ರೆ ಅದೇ ಆಗ್ಲಿ. ಸಂಜೀವ, ಈಗಲಾದ್ರೂ ನಗಪ್ಪ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಣ್ಣಂಗೆ ನೀವಂದ್ರೆ ಪ್ರಾಣ. ರಾತ್ರಿ ಅವನ್ ಪ್ರಾಣನೇ ಹೊಟ್ಟೋಗ್ಬಿಟ್ಟಿತ್ತು ಅಲ್ವಾ ಅಣ್ಣ? ಅಯ್ಯೋ ನಗು ಮಾರಾಯ. ತಾತ, ಅವನ್ ನಗುವಿನ ಕೀ ನನ್ನ ಹತ್ರ ಇದೆ, ನಿಮ್ಗೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಲಕ್ಕಿ, ಸುರಜ, ಅಮ್ಮನ್ ರೆಡಿ ಮಾಡ್ಕೊ ಬನ್ನಿ. ಪಾವನಿ ಇಬ್ರು ಹೋಗಿ. ಅಮ್ಮ ಹೋಗಮ್ಮ. ಹೋಗಮ್ಮ. ಅರ್ಚಕ್ರೆ, ನೀವು ಶುರು ಮಾಡಿ. ಗಿರಿ, ಇವನ್ ರೆಡಿ ಮಾಡ್ಕೊಂಡ್ ಬರತ್ತಾ? ಎಲ್ಲ ಇವಳಿಂದಾನೇ ಆಗಿದ್ದು. ಇವಳೆ ಏನೇನೋ ಹೇಳಿ ಅವನ್ ತಲೆ ಕೆಡಿಸ್ತಾಳೆ. ನೋಡಿ ಇಲ್ಲಿ. ನಿಜ ಹೇಳಿ, ನೀನ್ ಮನ್ಸಾರೆ ಈ ಮದ್ವೆಗೆ ಒಪ್ಕೊಂಡಿದ್ಯಾ? ವಿಮಲಾ, ಏನೇ ಮಾತಾಡ್ತಿದ್ಯಾ ನೀನು? ಮಾವನ ಮುಂದೆ ಹೂ ಅಂತ ಒಪ್ಕೊಂಡಿದ್ದಾಳೆ ತಾನೆ. ಈ ಹೊತ್ತಲ್ಲಿ ಕೇಳೋ ಪ್ರಶ್ನೆನಾ ಇದು? ಸುಮ್ಮನೆ ಇರೆ. ಅಕ್ಕ, ನಡಿ. ನಡಿ ಅಮ್ಮ. ಬಾ. ಅಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಅತ್ತೆ, ಏನತ್ತೆ ಇದೆಲ್ಲ? ಏನು ಅಂತ ನನ್ನನ್ನೇನು ಕೇಳ್ತೀಯ ಆದಿ? ಆ ವ್ಯಕ್ತಿನ ಕೇಳು. ಆ ವ್ಯಕ್ತಿಗೆ ಬೇರೆಯವ್ರ ಇಮೋಷನ್ಸ್ ಬಗ್ಗೆ, ಆಸೆಗಳ ಬಗ್ಗೆ ಸ್ವಲ್ಪನೂ ಚಿಂತೆನೇ ಇಲ್ಲ. ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡ್ತಾರೆ. ನನ್ನ ಲೈಫ್ ಆದಂಗೆ ಅಮ್ಮ ಜೀವನ ಆಗೋದು ಬೇಡ ಅಂತ ನಾನು ಅಂದ್ಕೊಂಡೆ. ಆದರೆ ನೋಡಿ, ತುಂಬಾ ಚೆನ್ನಾಗಿದೆ. ಓ, ಒಂದ್ ನಿಮಿಷ. ನೀವ್ ಈ ತರ ಅವ್ರನ್ನ ನೋಡಿ ಕಳ್ಳ ಹಾಕ್ಬೇಡಿ ಆಯ್ತಾ?
ಅಣ್ಣ ಅತ್ತಿಗೆಗೆ ಯಾರ ದೃಷ್ಟಿನೂ ಬೀಳ್ದಿರ್ಲಿ. ಗಿರಿ ಇವ್ಲ ತಾಂಬೂಲ ಬದಲಾಯಿಸ್ಕೊಳ್ಳಿ. ಯಶೋದ ಬಾಮ್ಮ. ಸಾಹೇಬ್ರೆ, ನಾನಾ? ಬಾರಮ್ಮ ನೀನು. ಬನ್ನಿ ಬನ್ನಿ. ದಿವಂಗತ ನಾರಾಯಣ ಶಾಸ್ತ್ರಿ ಹಾಗೂ ಯಶೋಧರವರ ಪುತ್ರ ಚಿರಂಜೀವಿ ಸಂಜೀವನಿಗೂ ಹಾಗೂ ಗಿರಿಧರ್ ಅವರ ಧರ್ಮಪತ್ನಿ ಶ್ರೀಮತಿ ವಿಮಲಾ ದಂಪತಿಗಳ ಜ್ಯೇಷ್ಠ ಪುತ್ರಿ ಕುಮಾರಿ ಅಮೃತಾರವರಿಗೂ ಬರುವ ಶುಕ್ರವಾರ ಮದುವೆ ನಿಶ್ಚಯವಾಗಿರುತ್ತದೆ. ಉಂಗ್ರ ಬಲೇಸ್ಕೊಳ್ಳಿ. ಅಮ್ಮೋ, ನಿನ್ನ ಮನೆಗೆ ಯಾರೇ ಮದ್ವೆ ಆದ್ರೂ ಅದವ್ರಿಗೆ ಇಷ್ಟ ಇಲ್ದಿರೋ ಮದ್ವೆ ಆಗಿರುತ್ತೆ. ವಾ 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 ವಾ, ಈಗ ಇದೇ ಖುಷಿಗೆ ನಾವೆಲ್ಲರೂ ಒಂದು ಫೋಟೋ ತೆಗೆಸ್ಕೊಳ್ಳೋಣವಾ? ಓಕೆನಾ? ಅದಿ ಬಾರೋ, ಫೋಟೋ ತೆಗಿಸ್ಕೋಬೇಕು. ಬಾಮ್ಮ ಬಾಯ್ಲಿ ಬಾಯ್ಲಿ, ನೀನ್ ಹಿಂದೆ ನಿಂತ್ಕೊ ಹೇಳ್ತೀನಿ. ಹಾ, ನೀವಿಬ್ರು ಕೂತ್ಕೊಳ್ಳಿ. ಹಾ, ಮಕ್ಳೆಲ್ಲ ಹಿಂದೆ ಬಂದ್ಬಿಡಿ. ನಾನು ಅದಕ್ಕೆಯಿಂದ ನಿಂತ್ಕೋತೀನಿ, ನೀವು ಬೇಕಿದ್ರೆ ನಿಮ್ಮ ಭಾವನೆಯಿಂದ ನಿಂತ್ಕೊ.
ನೀನು ನಿಜವಾಗ್ಲೂ ಒಳ್ಳೇದಾಗಲ್ಲ ಕಣೆ. ಸರ್ಚಾಗಿ ಅನ್ಭವಿಸ್ತೀಯ. ಏನ? ನಿಮ್ಗೆ ಒಳ್ಳೇದಾಗಲ್ಲ ಅಂದೆ. ನಾವು ಅವತ್ತೇ ಹೋಗ್ತಾ ಇದ್ವಿ, ನಿನ್ನಿಂದ ಎಲ್ಲ ಹಾಳಾಯ್ತು. ಅದಕ್ಕೆ ಸುಮ್ಮನೆ ಒಪ್ಕೊಂಡಿದ್ದಾರೆ. ಮಧ್ಯದಲ್ಲಿ ನಿಂದೇನಾ? ಆದರೂ ಹೇಳ್ತಾ ಇದ್ದೀನಿ, ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ನನ್ನ ಶಾಪು ನಿಂಗೆ ತಟ್ಟುತ್ತೆ, ನಂಬಿಸ್ತೀಯ ನೋಡ್ತಾ ಇರೋ.